ಸ್ನೇಹಿತರೆ, ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನೂ ಕೂಡ ಮರ್ತೋಗಿದೀವಿ ಅಂದ್ರೆ ನಾವು ಯಾವ ರೀತಿ ನಮ್ಮ ಅಕೌಂಟ್ ಅನ್ನ ರಿಕವರ್ ಮಾಡ್ಕೋಬಹುದು ಅಥವಾ ಯಾವ ರೀತಿ ನಾವು ಅಕೌಂಟ್ ಅನ್ನ ಫೈಂಡ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿಬಿಟ್ಟು ನಾವು ನಮ್ಮ ಅಕೌಂಟ್ ಅನ್ನ ನಮ್ಮ ಫೇಸ್ಬುಕ್ ನಿಂದ ನಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ಫೈಂಡ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೇಸ್ಬುಕ್ ನ ನಾವು ಸಂಪೂರ್ಣವಾಗಿ ಪಾಸ್ವರ್ಡ್ ಅನ್ನ ಮರ್ತೋಗಿದೀವಿ ಅಂದ್ರೆ ಪಾಸ್ವರ್ಡ್ ಅಥವಾ ನಮ್ಮ ಒಂದು ಯೂಸರ್ ನೇಮ್ ಏನಿರುತ್ತೆ, ಫೇಸ್ಬುಕ್ ನ ಯೂಸರ್ ನೇಮ್ ಬೇರೆ ಇರುತ್ತೆ. ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎರಡನ್ನೂ ಕೂಡ ಮರ್ತೋದ್ರೆ ನಾವು ನಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ಅಕೌಂಟ್ ಅನ್ನ ರಿಕವರ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನೋಡಿ, ಫೇಸ್ಬುಕ್ ಆ್ಯಪ್ ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ಮಾಡಿಬಿಟ್ಟು ನಿಮಗೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಇಲ್ಲಿ ಫೇಸ್ಬುಕ್ ಆ್ಯಪ್ ನ ನಾನು ಓಪನ್ ಮಾಡಿದ್ದೀನಿ. ನೋಡಿ, ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮಗೆ ಇಮೇಲ್ ಫೋನ್ ನಂಬರ್ ನೆನಪಿದೆ, ಆದರೆ ಪಾಸ್ವರ್ಡ್ ನಾವು ಮರ್ತೋಗಿದ್ದೀವಿ. ಇಲ್ಲಿ ಫೈಂಡ್ ಮೈ ಅಕೌಂಟ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಫೈಂಡ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ಈ ರೀತಿ ಪರ್ಮಿಷನ್ಗೆ ಅಲೌ ಮಾಡೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ ಕೇಳ್ತಾ ಇದೆ ಸ್ನೇಹಿತರೆ. ಫೋನ್ ನಂಬರ್ ಮೂಲಕ ಇದ್ರೆ ಫೋನ್ ನಂಬರ್ನ ಹಾಕಿ. ನೀವು ಫೋನ್ ನಂಬರ್ ಮೂಲಕ ಅಕೌಂಟ್ ಅನ್ನ ಮಾಡಿಲ್ಲ, ಇಮೇಲ್ ಐಡಿ ಮೂಲಕ ಮಾಡ್ಕೊಂಡಿದ್ರೆ ಇಲ್ಲಿ ನೋಡಿ ಸರ್ಚ್ ಬೈ ಇಮೇಲ್ ಇನ್ಸ್ಟೆಡ್ ಅಂತ ಬರ್ತಾ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಅಂದ್ರೆ ಕೆಲವು ಜನ ಫೋನ್ ನಂಬರ್ ಮೂಲಕ ಅಕೌಂಟ್ ಅನ್ನ ಮಾಡಿರ್ತಾರೆ, ಕೆಲವು ಜನ ಇಮೇಲ್ ಐಡಿ ಮೂಲಕ ಮಾಡಿರ್ತಾರೆ. ಅದಕ್ಕಾಗಿ ಮತ್ತೆ ಇಮೇಲ್ ಐಡಿನ ನಾವು ಇಲ್ಲಿ ಇಮೇಲ್ ಐಡಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಮೇಲ್ ಐಡಿನ ಹಾಕಬೇಕಾಗುತ್ತೆ. ಫೋನ್ ನಂಬರ್ ಮೂಲಕ ನೀವು ನಿಮ್ಮ ಅಕೌಂಟ್ ಫೋನ್ ನಂಬರ್ ಮೂಲಕ ಮಾಡಿದ್ರೆ ಆ ಒಂದು ಫೋನ್ ನಂಬರ್ನ ಹಾಕಿ. ನಾನು ಇಮೇಲ್ ಐಡಿನ ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಯೂಸ್ ಯುವರ್ ಗೂಗಲ್ ಅಕೌಂಟ್ ಅಂದ್ರೆ ಗೂಗಲ್ ಅಕೌಂಟ್ ಮೂಲಕ ನೀವು ನೇರವಾಗಿ ಪಾಸ್ವರ್ಡ್ ಅನ್ನ ರಿಸೆಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ. ನಿಮ್ಮ ಗೂಗಲ್ ಅಕೌಂಟ್ ನಿಂದ ಸಾಧ್ಯ ಆದ್ರೆ ಮಾಡಿ, ಒಂದೇ ಕ್ಲಿಕ್ ನಲ್ಲಿ ಆಗುತ್ತೆ. ಸಾಧ್ಯ ಆಗಲಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಟ್ರೈ ಅನದರ್ ವೇ ಅಂತ ಬರ್ತಾ ಇದೆ. ಗೂಗಲ್ ಅಕೌಂಟ್ ಅಲ್ಲಿ ಕೇವಲ ಒಂದೇ ಕ್ಲಿಕ್ ನಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನೋದು ಚೇಂಜ್ ಆಗುತ್ತೆ ಮತ್ತೆ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ನಾನೀಗ ಟ್ರೈ ಅನದರ್ ವೇ ಅಂತ ಕ್ಲಿಕ್ ಮಾಡಿಬಿಟ್ಟು ಗೆಟ್ ಕೋಡ್ ಆರ್ ಲಿಂಕ್ ಅಂತ ಇಲ್ಲಿ ಇಮೇಲ್ ಐಡಿಗೆ ಲಿಂಕ್ ಕಳಿಸೋದ್ರ ಮೂಲಕ ಅಥವಾ ನಮ್ಮ ಕೋಡ್ ಒಂದು ವೆರಿಫಿಕೇಶನ್ ಕೋಡ್ ಅನ್ನ ಕಳಿಸೋದ್ರ ಮೂಲಕ ನಾನು ಅಕೌಂಟ್ ಅನ್ನ ರಿಸೆಟ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಇಮೇಲ್ ಐಡಿಗೆ ಒಂದು ವೆರಿಫಿಕೇಶನ್ ಕೋಡ್ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ಎಂಟರ್ ಕೋಡ್ ಅಂತ ಬಂತು. ನಮ್ಮ ಒಂದು ವೇಟ್ ಮಾಡೋಣ. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಮೇಲ್ ಐಡಿಗೆ ಒಂದು ಕೋಡ್ ಬರುತ್ತೆ. ನೋಡ್ಬೋದು, ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಇಮೇಲ್ ಐಡಿಗೆ ಒಂದು ಕೋಡ್ ರಿಸೀವ್ ಆಗುತ್ತೆ. ಇಲ್ಲಿ ನೋಡ್ಬೋದು, ರಿಸೀವ್ ಆಗಿದೆ ಸ್ನೇಹಿತರೆ. ಇಮೇಲ್ ಕಡೆ ನೋಡ್ಬೋದು, ಫೇಸ್ಬುಕ್ ಕಡೆಯಿಂದ ಒಂದು ಇಮೇಲ್ ಬಂದಿದೆ. ಇದರಲ್ಲಿರುವಂಥ ಕೋಡನ್ನು ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ವೆರಿಫೈ ಆಗುತ್ತೆ. ಆಗಿಬಿಟ್ಟು ಹೊಸ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೋದು, ನ್ಯೂ ಪಾಸ್ವರ್ಡ್ ಅಂತ. ಹೊಸ ಪಾಸ್ವರ್ಡ್ ನ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ಬರುತ್ತೆ. ನಾನು ಸದ್ಯಕ್ಕೆ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ರಾಂಗ್ ಆದಂಥ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ನೋಡ್ಬೋದು ಸೇವ್ ಲಾಗಿನ್ ಇನ್ಫೋ ಅಂತ ಬರ್ತಾ ಇದೆ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಇನ್ಫಾರ್ಮೇಷನ್ ಸೇವ್ ಆಗಲಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಇಲ್ಲಿ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನಂತರದಲ್ಲಿ ಫೋನ್ ನಂಬರ್ ಕೂಡ ನಾನು ಸ್ಕಿಪ್ ಮಾಡ್ತೀನಿ. ಇಮೇಲ್ ಐಡಿನೂ ಸ್ಕಿಪ್ ಮಾಡ್ತೀನಿ. ಹಾಗೆ ಪ್ರೊಫೈಲ್ ಫೋಟೋನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ ಅನ್ನೋದು ನಮ್ಮ ಒಂದು ಅಕೌಂಟ್ ಅನ್ನೋದು ನೋಡ್ಬೋದು, ಇಲ್ಲಿ ಈ ರೀತಿ ಸಂಪೂರ್ಣವಾಗಿ ಲಾಗಿನ್ ಆಗಿ ಓಪನ್ ಆಗಿದೆ. ಈ ರೀತಿ ನಾವು ಫೇಸ್ಬುಕ್ ಅಕೌಂಟ್ ಅನ್ನ ಪಾಸ್ವರ್ಡ್ ಅನ್ನ ಯೂಸರ್ ನೇಮ್ ನ ಮರೆತೋದ್ರು ಕೂಡ ನಾವು ಕೇವಲ ಇಮೇಲ್ ಐಡಿ ಮೂಲಕ ನಮ್ಮ ಫೇಸ್ಬುಕ್ ಅಕೌಂಟ್ ಅನ್ನ ರಿಕವರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.